ಸಿದ್ದರಾಮಯ್ಯರವರು ಸಹ ನಮ್ಮ ರಾಜಕೀಯ ಯುವ ನಾಯಕರ ಬೆಳೆಸುವಂತ ಫ್ಯಾಕ್ಟರಿ ಆಗ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಅವರು ನಮ್ಮ ಅಹಿಂದ ವರ್ಗದ ಯುವ ನಾಯಕರನ್ನ ಹುಟ್ಟುವಂತ ಫ್ಯಾಕ್ಟರಿ ಉಳ್ಕತ್ತಾರೆ. ಅವರು ಅಧಿಕಾರ ಇರಲಿ ಇಲ್ಲದೆ ಇರಲಿ ಸದಾ ಜನರ ಜೊತೆ ಇರ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರ ಒಂದು ಹೆಸರಿನಲ್ಲಿ ನಾವು ಅಹಿಂದ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನ ನಾವು ಸಮಾಜದಲ್ಲಿ ಸೇವೆ, ವಿವಿಧ ಸಮಾಜಗಳಲ್ಲಿ ಸೇವೆ ಮಾಡಿ ಸೇವೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರಿಗೆ ನಾವು ಈ ಪ್ರಶಸ್ತಿಯನ್ನ ನೀಡಲಿಕ್ಕೆ ಇವತ್ತು ಪೂರ್ವಭಾವಿ ಸಭೆಯನ್ನ ಕರೆದಿದ್ವು. ನೋಡಿ ಸರ್, ಇದು ನಾಲ್ವಡಿ ಕೃಷ್ಣರಾಜ ಒಡೆ ಕಾಲದಿಂದನೂ ಅಹಿಂದ ಕಟ್ಟಿರೋದು. ಬ್ಯಾಕ್ವರ್ಡ್ ಕಮ್ಯುನಿಟಿಯವರೆಲ್ಲ ಒಂದು ಮಾಡಿ ಇವರೆಲ್ಲ ಅಹಿಂದ ಅಂತ ಮಾಡ್ಬಿಟ್ಟಿರೋದು. ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಕಟ್ಟಿ ಬೆಳೆಸಿ ಈಗ ಇದೇ ರಾಜ್ಯ ಕರ್ನಾಟಕದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಹಿಂದ ಶಕ್ತಿ ಏನು ಅಂತ ತೋರಿಸಿದ್ದಾರೆ ಅವರು. ಈ ಸ್ವತಂತ್ರ ಬಂದು 75 ವರ್ಷ ಆದ್ರೂ ಕೂಡ ನಮ್ಮ ಅಹಿಂದ ವರ್ಗಗಳು ತುಳಿತಕ್ಕೆ ಒಳಗಾಗ್ತಾನೆ ಇದೆ. ಇದನ್ನ ದೇವರಾಜರು ಅರಸರವರು ಬಡದೆಬ್ಬಿಸಿದ್ರು. ಈಗ ಪ್ರಸ್ತುತ ಹಾಲಿ ಮುಖ್ಯಮಂತ್ರಿ ಆಗಿರುವಂತ ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಕೂಡ ಅಹಿಂದ ಒಂದು ವರ್ಗದವರಿಗೆ ಒಂದು ದೈತ್ಯ ಶಕ್ತಿಯಾಗಿ ಹೊರಹೊಮ್ಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಹಿಂದದಲ್ಲಿ ಮುಖ್ಯವಾಗಿ ನಾವು ಮಾಡ್ತಿರೋ ಉದ್ದೇಶ ಏನು ಅಂದ್ರೆ, ಸಿದ್ದರಾಮಯ್ಯ ನಂತರ ನಮ್ಮ ರಾಜ್ಯದಲ್ಲಿ ಎರಡನೇ ಹಂತದ ನಾಯಕರನ್ನ ಹುಟ್ಟಾಕ್ಬೇಕು ಅನ್ನೋ ಉದ್ದೇಶದಿಂದ ನಾವು ಅಹಿಂದ ಸಂಘಟನೆಗೆ ಒತ್ತು ಕೊಟ್ಟು ಅಹಿಂದ ಸಂಘಟನೆ ಬೆಳೆಸ್ತಾ ಇದೀವಿ. ನಾವು ಈಗ ನಾವೇನ್ ಮಾಡಿದೀವಿ ಅಂದ್ರೆ, ಒಂದು ಜಿಲ್ಲೆಗೆ ಒಂದನ್ನ ಕೊಡ್ಬೇಕು ಅಂತ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದು. ಈಗ ನಮಗೆ ಜಾಸ್ತಿ ಬೇಡಿಕೆ ಬರ್ತಾ ಇರೋದ್ರಿಂದ ಒಂದು ಜಿಲ್ಲೆಗೆ 2 ಜನಕ್ಕೆ ಪ್ರಶಸ್ತಿಯನ್ನ ಕೊಡ್ಬೇಕು ಅಂತೇಳಿ ಆಗ್ಲೇನೆ ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಅಹಿಂದ ಅಂತ ನಾವು ಪ್ರೂಫ್ ಮಾಡಾಗಿದೆ. ಮತ್ತೆ ಅದನ್ನ ಪ್ರೂಫ್ ಮಾಡೋ ಅವಶ್ಯ, ಬಟ್ ಇದನ್ನ ಮುಂದುವರಿಸಬೇಕು. ಅವರ ಹೆಸರಲ್ಲಿ ಯಾಕೆ ನಾವು ಪ್ರಶಸ್ತಿ ಕೊಡ್ತೀವಿ ಅಂದ್ರೆ, ಅವರ ಬಗ್ಗೆ, ಅವರ ಜೀವನ, ಅವ್ರು ನಡ್ಕ ಬಂದಿರುವಂತ ಹೋರಾಟಗಳು, ರಾಜಕೀಯ ಹೋರಾಟದ ಹಾದಿಗಳು, ಅವರು ಅನುಭವಿಸಿದ ಸಂಕಷ್ಟಗಳು, ತದನಂತರ ಅವರು ಪಡೆದುಕೊಂಡಂತಹ ಶ್ರೇಯಸ್ಸು ಅಂದ್ರೆ 2 ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು ಅಷ್ಟು ಸುಲಭ ಮಾತಲ್ಲ. ಈ ಸಿಂಹ ತೋಳಗಳ ನಡುವೆ ಒಡನಾಟ ಮಾಡ್ಕೊ ಬಂದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರಿಗೆಲ್ಲ ಅವರು ಒಂದು ಸ್ಫೂರ್ತಿಯಾಗಿ ಅವರು ನಡೆದು ಬಂದ ಹಾದಿಗಳನ್ನ ನಾವು ಸಮಾಜಕ್ಕೆ ಬಿತ್ತರಿಸುವ ಸಲುವಾಗಿ ಅವರ ಹೆಸರಲ್ಲಿ ಅಹಿಂದ ಪ್ರಶಸ್ತಿನ ನಾವು ಏರ್ಪಾಡು ಮಾಡಿರೋದು. ನಾವು ಮೈಸೂರು, ಹಾಸನ, ಕೊಡಗು, ಚಾಮರಾಜನಗರ ಇಷ್ಟು ಜಿಲ್ಲಾ ಅಧ್ಯಕ್ಷರುಗಳ ಸಭೆಯನ್ನ ಮೈಸೂರಿನ ಜಲದರ್ಶನಿಯಲ್ಲಿ ನಾವು ಕರೆದಿದ್ವು. ಈ ಸಭೆಯ ಉದ್ದೇಶ ಏನಂತಂದ್ರೆ, ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಹೆಸರಿನಲ್ಲಿ ನಾವು ಅಹಿಂದ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನ ನಾವು ಸಮಾಜದಲ್ಲಿ ಸೇವೆ, ವಿವಿಧ ಸಮಾಜಗಳಲ್ಲಿ ಸೇವೆ ಮಾಡಿ ಸೇವೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರಿಗೆ ನಾವು ಈ ಪ್ರಶಸ್ತಿಯನ್ನು ನೀಡಲಿಕ್ಕೆ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ವು. ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ರಾಜ್ಯದ ಘಟಕದ ಅಧ್ಯಕ್ಷರುಗಳು ಮತ್ತು ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಲು ಮಾತಾಡಿ ಇದನ್ನು ಮಾಡಿದೆ. ಇದು ಕ್ಯಾಟಗರಿ ಏನಂತಂದರೆ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, SC ST ಎಲ್ಲ ವರ್ಗದ ಜನಗಳಿಗೆ ಯಾರು ಈ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಈ ಸಮಾಜವನ್ನು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಅಥವಾ ಕಲೆ, ಸಾಹಿತ್ಯ, ಆರೋಗ್ಯ ಎಲ್ಲ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಯಾರದೇ ಒಂದು ಸರ್ಕಾರದ ಒಂದು ಅನುದಾನವನ್ನು ಪಡ್ಕೊಳ್ಳದೆ ಅವರು ಸ್ವಯಂ ಸೇವಕರಾಗಿ ಕರ್ತವ್ಯವನ್ನು ಯಾರು ನಿಭಾಯಿಸ್ತಾ ಇದ್ದಾರೋ ಅಂಥವ್ರನ್ನ ಗುರುತಿಸಿ ಸಿದ್ದರಾಮಯ್ಯ ರತ್ನ, ಅಹಿಂದ ರತ್ನ ಅಂತ ಒಂದು ಪ್ರಶಸ್ತಿಯನ್ನು ನಾವು ನೀಡಲಿಕ್ಕೆ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ನಾವು ಈಗ ನಾವೇನು ಮಾಡಿದ್ದೀವಿ ಅಂದರೆ, ಒಂದು ಜಿಲ್ಲೆಗೆ ಒಂದನ್ನು ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡ್ಕೊಂಡಿದ್ದು. ಈಗ ನಮಗೆ ಜಾಸ್ತಿ ಬೇಡಿಕೆ ಬರ್ತಾ ಇರೋದ್ರಿಂದ ಒಂದು ಜಿಲ್ಲೆಗೆ 2 ಜನಕ್ಕೆ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಒಂದು ಆಯ್ಕೆಯ ಸಮಿತಿಯನ್ನು ಮಾಡಿ, ಆಯ್ಕೆ ಸಮಿತಿಯ ಮುಖಾಂತರ ನಾವು ಅವರಿಗೆ ಪ್ರಶಸ್ತಿಯನ್ನು ನೀಡಲಿಕ್ಕೆ ಎಲ್ಲರ ಸಲಹೆ ಸಹಕಾರದ ಮೇರೆಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವ್ರನ್ನ ತವರು ಜಿಲ್ಲೆಯಲ್ಲೇ ಸಾಹೇಬ್ರನ್ನ ಡೇಟ್ ತಗೊಂಡು, ನಾವು ಮೈಸೂರು ಜಿಲ್ಲೆಯಲ್ಲೇ ಸಾಹೇಬರು ಯಾವತ್ತೂ ಅವರ ಡೇಟನ್ನು ನಮಗೆ ಕೊಟ್ಟು ಇಂಥ ದಿನ ಮಾಡಿ ಅಂತ ಹೇಳ್ತಾರೋ ಅಂಥ ದಿನ ಆ ಸಭೆಯನ್ನು ನಾವು ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಲಾಯಿತು ಸರ್. ನೋಡಿ ಸರ್, ಇದು ನಾಲ್ವಡಿ ಕೃಷ್ಣರಾಜ ಒಡೆ ಕಾಲದಿಂದನೂ ಅಹಿಂದ ಕಟ್ಟಿರೋದು.
ಬ್ಯಾಕ್ವರ್ಡ್ ಕಮಿಟಿನವರೆಲ್ಲ ಒಂದು ಮಾಡಿ ಇವರೆಲ್ಲ ಅಹಿಂದ ಅಂತ ಮಾಡಿಬಿಟ್ಟಿರೋದು. ಮುಂದಿನ ದಿನಗಳಲ್ಲಿ ಅದನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಕಟ್ಟಿ ಬೆಳೆಸಿ ಈಗ ಇದೇ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಹಿಂದ ಶಕ್ತಿ ಏನು ಅಂತ ತೋರಿಸಿದ್ದಾರೆ ಅವರು. ಮುಂದಿನ ದಿನಗಳಲ್ಲಿ ಯುವಕರುಗಳು ಮತ್ತು ಜನಪ್ರತಿನಿಧಿಗಳು ಆಗಬೇಕು, ಬೆಳೆಯಬೇಕು ಅಂತ ಅಹಿಂದದಲ್ಲಿ ಮುಖ್ಯವಾಗಿ ನಾವು ಮಾಡ್ತಿರೋ ಉದ್ದೇಶ ಏನು ಅಂದರೆ ಸಿದ್ದರಾಮಯ್ಯ ಅವರ ನಂತರ ನಮ್ಮ ರಾಜ್ಯದಲ್ಲಿ ಎರಡನೇ ಹಂತದ ನಾಯಕರನ್ನ ಹುಟ್ಟಾಕಬೇಕು ಅನ್ನೋ ಉದ್ದೇಶದಿಂದ ನಾವು ಅಹಿಂದ ಸಂಘಟನೆಗೆ ಒತ್ತು ಕೊಟ್ಟು ಅಹಿಂದ ಸಂಘಟನೆ ಬೆಳೆಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಒಂದು ಅಹಿಂದ ರತ್ನ ಪ್ರಶಸ್ತಿ ಅದನ್ನು ನಮ್ಮ ಸಾಹೇಬರು ಫೋಟೋ ಹಾಕಿ, ಸಿದ್ದರಾಮಯ್ಯ ಸಾಹೇಬರು ಫೋಟೋ ಹಾಕಿ ಅದನ್ನು ಅಹಿಂದ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಈ ಕಾರ್ಯಕ್ರಮನ ಮೈಸೂರಲ್ಲಿ ನಾವು ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಇಬ್ಬರಿಗೆ ಪ್ರಶಸ್ತಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಪ್ರತಿ ಜಿಲ್ಲೆಗೆ 2 ಪ್ರಶಸ್ತಿ ಅದು ಅರ್ಹರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದನ್ನು ಯೂನಿವರ್ಸಿಟಿನಲ್ಲಿ ಸರ್ಕಾರದ ಲೆವೆಲಲ್ಲಿ ತೀರ್ಮಾನ ತಗೊಂಡು ಅವ್ರು ಅರ್ಹರು ಯಾರಿದ್ದಾರೆ ಅವ್ರನ್ನ ಜವಾಬ್ದಾರಿ ಅವ್ರಿಗೆ ಕೊಟ್ಟು ನಾವು ಅದನ್ನು ಪ್ರಶಸ್ತಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ಖಂಡಿತ ಈಗ ಆಲ್ರೆಡಿ ಈಗ ಆಗ್ಲೇನೆ ಅಹಿಂದ ಅಂದರೆ ಸಿದ್ದರಾಮಯ್ಯ ಅಂದರೆ ಅಹಿಂದ ಅಂತ ನಾವು ಪ್ರೂಫ್ ಮಾಡಾಗಿದೆ. ಮತ್ತೆ ಅದನ್ನು ಪ್ರೂಫ್ ಮಾಡೋ ಅವಶ್ಯ. ಬಟ್ ಇದನ್ನು ಮುಂದುವರಿಸಬೇಕು. ರಾಜ್ಯದಲ್ಲಿ 2ನೇ ಹಂತದ ನಾಯಕರುಗಳನ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅಹಿಂದಗೆ ಒತ್ತು ಕೊಟ್ಟು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಇವಾಗಲೂ ಮೊದಲು 2-3 ಸರಿ ಇದೇ ಥರ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಯುವಕರುಗಳು ನಾಯಕತ್ವ ಗುಣ ಬೆಳೆಸ್ಕೊಂಡು ಬೆಳೀರಿ. ದಯಮಾಡಿ ನಮ್ಮ ಅಹಿಂದ ಸಂಘಟನೆಗೆ ಬಂದು ಭಾಗವಹಿಸಿ ಲೀಡರ್ಶಿಪ್ ತಗೊಂಡು ನಾಯಕತ್ವ ಗುಣ ಬೆಳೆಸ್ಕೊಳ್ಳಿ ಅಂತ ದಯವಿಟ್ಟು ನಾನು ರಾಜ್ಯದ ಜನತೆಯಲ್ಲಿ ಕೋರ್ಕೊತಾ ಇದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಹೆಸರಿನಲ್ಲಿ ಅಹಿಂದ ರತ್ನ ಪ್ರಶಸ್ತಿಯನ್ನು ನೀಡುವ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಈ ಸಭೆಯು ಕೂಡ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ನಮ್ಮ ಅಹಿಂದ ರತ್ನ ಪ್ರಶಸ್ತಿ ಕೊಡುವ ಮುಖ್ಯ ಉದ್ದೇಶ ಇಷ್ಟೇ. ಈ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರತಕ್ಕಂಥ ನಮ್ಮ ಅಹಿಂದ ವರ್ಗ ಜನರು ದೇಶದಲ್ಲಿ 85% ಭಾಗ ಇದ್ದಾರೆ. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ವಂಚನೆಗೊಳಪಟ್ಟಿದ್ದಾರೆ. ಈ ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ನಮ್ಮ ಅಹಿಂದ ವರ್ಗಗಳು ತುಳಿತಕ್ಕೆ ಒಳಗಾಗ್ತಾನೆ ಇದೆ. ಇದನ್ನು ದೇವರಾಜರು ಅರಸರು ಬಡದೆಬ್ಬಿಸಿದ್ರು. ಈಗ ಪ್ರಸ್ತುತ ಹಾಲಿ ಮುಖ್ಯಮಂತ್ರಿ ಆಗಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವವಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಅಹಿಂದ ಒಂದು ವರ್ಗದವರಿಗೆ ಒಂದು ದೈತ್ಯ ಶಕ್ತಿಯಾಗಿ ಹೊರಹೊಮ್ಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಹೆಸರಲ್ಲಿ ಯಾಕೆ ನಾವು ಪ್ರಶಸ್ತಿ ಕೊಡ್ತೀವಿ ಅಂದರೆ ಅವರ ಬಗ್ಗೆ, ಅವರ ಜೀವನ, ಅವ್ರು ನಡ್ಕ ಬಂದಿರೋಂಥ ಹೋರಾಟಗಳು, ರಾಜಕೀಯ ಹೋರಾಟದ ಹಾದಿಗಳು, ಅವರು ಅನುಭವಿಸಿದ ಸಂಕಷ್ಟಗಳು, ತದನಂತರ ಅವರು ಪಡೆದುಕೊಂಡಂಥ ಶ್ರೇಯಸ್ಸು ಅಂದರೆ 2 ಬಾರಿ ಮುಖ್ಯಮಂತ್ರಿ ಆಗಿರ್ಬೋದು, ಅಷ್ಟು ಸುಳಿದ ಮಾತಲ್ಲ. ಈ ಸಿಂಹ ತೋಳಗಳ ನಡುವೆ ಒಡನಾಟ ಮಾಡ್ಕೊ ಬಂದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಂದಿನ ದಿನಗಳಲ್ಲಿ ನಮ್ಮ ಯುವಕರಿಗೆಲ್ಲ ಅವರು ಒಂದು ಸ್ಫೂರ್ತಿಯಾಗಿ ಅವರು ನಡೆದು ಬಂದ ಹಾದಿಗಳನ್ನು ನಾವು ಸಮಾಜಕ್ಕೆ ಬಿತ್ತರಿಸುವ ಸಲುವಾಗಿ ಅವರ ಹೆಸರಿನಲ್ಲಿ ಅಹಿಂದ ಪ್ರಶಸ್ತಿನ ನಾವು ಏರ್ಪಾಡು ಮಾಡಿರೋದು. ಹಾಗಾಗಿ ನಮ್ಮ ಅಹಿಂದ ಜನತೆ ಸಿದ್ದರಾಮಯ್ಯ ಸಾಹೇಬರು ಅವರು ಬಿತ್ತಿರೋಂಥ ಬೀಜ ಎಮ್ಮರವಾಗಿ ಬೆಳೀತದೆ. ಅದು ಎಷ್ಟು ಅಂತಂದರೆ ಒಂದು ಬೀಜ ಎಮ್ಮರವಾಗಿ ಹೆಂಗೆ ಬೆಳೆದು ಮತ್ತೆ ಬೀಜಗಳನ್ನ ಉತ್ಪತ್ತಿ ಮಾಡುತ್ತೆ, ಹಾಗೆ ಸಿದ್ದರಾಮಯ್ಯರವರು ಸಹ ನಮ್ಮ ರಾಜಕೀಯ ಯುವ ನಾಯಕರ ಬೆಳೆಸುವಂಥ ಫ್ಯಾಕ್ಟ್ರಿ ಆಗಿಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಅವರು ನಮ್ಮ ಅಹಿಂದ ವರ್ಗದ ಯುವ ನಾಯಕರನ್ನು ಹುಟ್ಟುಹಾಕಂಥ ಫ್ಯಾಕ್ಟ್ರಿ ಆಗಿ ಉಳ್ಕೋತಾರೆ. ಅವರು ಅಧಿಕಾರ ಇರಲಿ ಇಲ್ಲದೇ ಇರಲಿ ಸದಾ ಜನರ ಜೊತೆ ಇರ್ತಾರೆ. ನಮ್ಮ ಅಹಿಂದ ಜನರಿಗೆ ಸಂಪೂರ್ಣ ಶಕ್ತಿ ತುಂಬುವ, ಚೈತನ್ಯ ತುಂಬುವ ಅವ್ರ ಹೆಸರೇ ಸಾಕು ನಮಗೆ. ಅವರಿಂದ ತನುಮನ ಸಹಾಯ ಬೇಡ ನಮಗೆ. ಈಗ ಆಲ್ರೆಡಿ ಯತೀಂದ್ರ ಸಾಹೇಬರು ಕೂಡ ಯುವ ನಾಯಕರಾಗಿ ರಾಜ್ಯಾದ್ಯಂತ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಉಟ್ಕೊಂಡ್ರೆ ಈಗ ಆಲ್ರೆಡಿ ನಮ್ಮಲ್ಲಿ ಮೈಸೂರು ಭಾಗದಲ್ಲಿ ಯತೀಂದ್ರ ಏನಂತಾರೆ, ಚಿಕ್ಕ ಸಾಹೇಬರು ದೊಡ್ಡ ಸಾಹೇಬರು ಅಂತ ಈಗ ಆಲ್ರೆಡಿ ಜನರ ಬಾಯಲ್ಲಿ ಬಂದ್ಬಿಟ್ಟಿದೆ. ಅದರ ನಂತರ ಮುಂದಿನ ಪೀಳಿಗೆಯಾಗಿ ರಾಕೇಶ್ ಅಣ್ಣ ಅವರ ಮಗನೂ ಕೂಡ ಈಗ ಆಲ್ರೆಡಿ ರಾಜಕೀಯ ಟ್ರ್ಯಾಕಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ ರಕ್ತ ಕಣ ಇರೋ ತನಕ ನಮ್ಮ ಅಹಿಂದ ಸಂಘಟನೆ, ನಮ್ಮ ಅಹಿಂದ ವರ್ಗಗಳಿಗೆ ಬೆಂಗಾವಲಾಗಿ ಅವ್ರ ಕುಟುಂಬ ನಿಂತ್ಕೋತದೆ, ರಾಜ್ಯನ ರಕ್ಷಣೆ ಮಾಡ್ತಾರೆ ಅಂತ ನಾವು ನಂಬ್ಕೊತಾ ಆಶಾವಾದನ ವ್ಯಕ್ತಪಡಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ಎಂ ಮಹೇಶ್, ಹಳೇಪುರ, ಅಹಿಂದ ಜಿಲ್ಲಾಧ್ಯಕ್ಷರು, ಚಾಮರಾಜನಗರ.